Good morning everyone. ಎಲ್ಲರಿಗೂ ನಮಸ್ಕಾರ. ಟುಡೇ ಐ ಆಮ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ನಮ್ಮಲ್ಲಿ ಅಡ್ಮಿಷನ್ಸ್ ಓಪನ್ ಇದೆ. ಫ್ರಮ್ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ವರೆಗೂ ಅಡ್ಮಿಷನ್ಸ್ ಓಪನ್ ಇದೆ. ಹಂಗೆ ಮಾಂಟೆಸರಿಗೂ ಓಪನ್ ಇದೆ, ಪ್ಲೇ ಸ್ಕೂಲು ಇದೆ. ದಯವಿಟ್ಟು ಬಂದು ಅಡ್ಮಿಷನ್ ಮಾಡಿಸಿ. ಯಾವುದೇ ಊಹಾಪೋಹಗಳಿಗೆ ದಯವಿಟ್ಟು ಯಾರು ಕಿವಿ ಕೊಡಬೇಡಿ. ನಿಮ್ಮ ಮನಸ್ಸಲ್ಲಿ ಬರ್ಬೋದು, ವೈ ರಿಪಬ್ಲಿಕ್, ಯಾಕೆ ರಿಪಬ್ಲಿಕ್ ಸೇರಿಸ್ಬೋದು ಅಂತ ಹೇಳಿ. ನಾನು ಪ್ರೌಡ್ ಆಗಿ ಹೇಳಬಲ್ಲೆ, ಇಸ್ ದ ಓನ್ಲಿ ಸ್ಕೂಲ್, ಇದೊಂದೇ ಸ್ಕೂಲು ಲೈಫ್ ಸ್ಕಿಲ್ಸ್ ಬಗ್ಗೆ ಹೆಚ್ಚು ಆದ್ಯತೆ ಕೊಡುವಂತಹ ಸಿಲೆಬಸ್ ನ ಒಂದು ಮೆಥಡಾಲಜಿನ ಫಾಲೋ ಮಾಡ್ತಿರೋ ಒಂದು ಸ್ಕೂಲ್ ಅಂತ ಹೇಳಿದ್ರೆ ಇಟ್ಸ್ ರಿಪಬ್ಲಿಕ್. ಯಾಕಂದ್ರೆ ವಿ ಕಂಡಕ್ಟ್ ಎ ಸೀರೀಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವೇರ್ ದ ಸ್ಟೂಡೆಂಟ್ಸ್ ಕ್ಯಾನ್ ಡೆವಲಪ್ ಸರ್ಟನ್ ಸ್ಕಿಲ್ಸ್. ಅವ್ರು ಮುಂದಕ್ಕೆ ಹೋಯ್ತಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದ್ರೂ ಫೇಸ್ ಮಾಡೋ ಒಂದು ಕೆಪಾಸಿಟಿನ ಡೆವಲಪ್ ಮಾಡ್ತಾ ಇರೋ ಒಂದು ಸ್ಕೂಲ್ ಅಂತ ಹೇಳಿದ್ರೆ ದಟ್ ಇಸ್ ರಿಪಬ್ಲಿಕ್. ಅಪಾರ್ಟ್ ಫ್ರಮ್ ದಟ್ ನಾನು ಸೀರೀಸ್ ಆಫ್ ಫೆಸಿಲಿಟೀಸ್ ನಾನು ಲಿಸ್ಟ್ ಮಾಡಬಲ್ಲೆ. ಫಾರ್ ಎಕ್ಸಾಂಪಲ್ 25 ಜನ ಮಾತ್ರ ನಮ್ಮ ಒಂದು ಪರ್ ಕ್ಲಾಸ್. ಯಾಕಂದ್ರೆ ಯಾವುದೇ ಒಂದು ಸ್ಟೂಡೆಂಟ್ ಆದ್ರೂ ದೇರ್ ಶುಡ್ ಬಿ ಇಂಡಿವಿಜುವಲ್ ಕಾನ್ಸೆಪ್ಟ್. ಅವ್ನು ಫಸ್ಟ್ ಕ್ಲಾಸ್ ತಗೊಬಹುದು, ಇಲ್ಲ ಲಾಸ್ಟ್ ಕ್ಲಾಸ್ ತಗೋಬಹುದು. ಆ ಫಸ್ಟ್ ಕ್ಲಾಸ್ ತಗೊಳ್ಳೋ ಹುಡುಗನ್ಗೂ ಒಂದು ಗೈಡೆನ್ಸ್ ಅನ್ನೋದು ಬೇಕು, ಲಾಸ್ಟ್ ರ್ಯಾಂಕ್ ತಗೋತಾನಲ್ಲ ಅವನಿಗೂ ಒಂದು ಗೈಡೆನ್ಸ್ ಅನ್ನೋದು ಬೇಕು. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ನಮ್ಮ ಸ್ಕೂಲಲ್ಲಿ, ನಮ್ಮ ರಿಪಬ್ಲಿಕ್ ಸ್ಕೂಲಲ್ಲಿ 25 ಜನನ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಬೇರೆ ಯಾವುದೇ ಸ್ಕೂಲಲ್ಲಾದ್ರೂ ಹೋಗಿ ನಿಮ್ಮ ಬೇರೆ ಸ್ಕೂಲಲ್ಲಿ 60-70 ಜನನ ತುಂಬಿಕೊಂಡು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಎಜುಕೇಶನ್ ದೇ ಆರ್ ಗಿವಿಂಗ್. ಬಟ್ ನಮ್ಮ ಸ್ಕೂಲಲ್ಲಿ ಮಾತ್ರ 25 ಜನ ಮೇಲೆ ಹೋಗಲ್ಲ. ಇಟ್ಸ್ ಕಂಪ್ಲೀಟ್ಲಿ ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್. ಸ್ಟೂಡೆಂಟ್ಸ್ ಏನ್ ಬೇಕು, ಸ್ಟೂಡೆಂಟ್ ಡೆವಲಪ್ಮೆಂಟ್ ಏನ್ ಬೇಕು, ಸ್ಟೂಡೆಂಟ್ ಸ್ಪೆಸಿಫಿಕ್ ಲರ್ನಿಂಗ್ ಅಂತ ಹೇಳ್ತೀವಿ. ಅವರ ಇಂಟ್ರೆಸ್ಟ್ ಅನ್ನ ಕಿಂಡಲ್ ಮಾಡೋದಕ್ಕೆ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಪ್ರಚೋದನೆ ಮಾಡುವಂತಹ ಒಂದು ಸಂಸ್ಥೆ ಏನಾದ್ರು ಇತ್ತು ಅಂತಂದ್ರೆ ದಟ್ ಇಸ್ ರಿಪಬ್ಲಿಕ್. ಅದರಿಂದ ಐ ಆಲ್ವೇಸ್ ರಿಕ್ವೆಸ್ಟ್, ನೀವು ಯಾವುದೇ ತರಹದ ಬೇರೆ ಲಾಸ್ಟ್ ಇಯರ್ ಒಂದಷ್ಟು ಸ್ಕೂಲ್ಸ್ ಎಲ್ಲ ಸೇರ್ಕೊಂಡು ರಿಪಬ್ಲಿಕ್ ಮುಚ್ಚೇ ಬಿಟ್ರು ಅಂತ ಹೇಳಿದ್ರು. ರಿಪಬ್ಲಿಕ್ ಸ್ಕೂಲ್ ಟೀಚರ್ಸೇ ಇಲ್ಲ ಅಂತ ಹೇಳ್ತಾರೆ, ಡ್ರೈವರ್ಸೇ ಇಲ್ಲ ಅಂತಾರೆ, ಬಸ್ಸೇ ಇಲ್ಲ ಅಂತಾರೆ. ಇದೊಂಥರ ಊಹಾಪೋಹಗಳನ್ನ ತುಂಬಾ ಸ್ಕೂಲ್ಸ್ ನಮ್ಮ ಸ್ಕೂಲ್ ಬಗ್ಗೆ ಹೇಳ್ತಾನೆ ಬರ್ತಾರೆ. ಬಟ್ ಗಾಡ್ಸ್ ಗ್ರೇಸ್ ನಮ್ಗೆ ಯಾವತ್ತೂ ಇದುವರೆಗೂ ನಮ್ಗೆ ಅಡ್ಮಿಷನ್ಸ್ ಕಡಿಮೆ ಆಗಿಲ್ಲ. ಯಾಕಂದ್ರೆ ಜನ ನೋಡ್ತಾ ಇದಾರೆ ವಾಟ್ ಟೈಪ್ ಆಫ್ ಎಜುಕೇಶನ್ ವಿ ಆರ್. ಈ ಇನ್ಸ್ಟಿಟ್ಯೂಷನ್ಗಳ ಮಧ್ಯೆ ಒಂದು ರಾಂಗ್ ನೋಷನ್ ಇದೆ, ದುಡ್ಡಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ದುಡ್ಡಿತ್ತು ಅಂತಂದ್ರೆ ನೀವು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೋದು, ಫೆಸಿಲಿಟೀಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಬಟ್ ಒಂದು ಒಳ್ಳೆ ಮೆಥಡಾಲಜಿ ಕೊಡ್ಬೇಕು, ಒಂದು ಒಳ್ಳೆ ಪಾಠ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಎಜುಕೇಶನಿಸ್ಟ್. ನಾನು 15 years ಆಫ್ ಎಜುಕೇಶನ್ ಫ್ರಮ್ ಸಿಂಗಾಪುರ್ ಇಂದ ಹಿಡಿದು ಇಂಡಿಯಾವರೆಗೂ 15-16 ವರ್ಷ ಎಕ್ಸ್ಪೀರಿಯನ್ಸ್. ನನ್ನ ಈ 15-16 ವರ್ಷಗಳ ನನ್ನ ಎಜುಕೇಶನ್ ಜರ್ನಿಯಲ್ಲಿ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ಲಾಟ್ ಆಫ್ ಸ್ಟೂಡೆಂಟ್ಸ್, ಲಾಟ್ ಆಫ್ ಸಿಲೆಬಸ್, ಲಾಟ್ ಆಫ್ ಕರಿಕ್ಯುಲಮ್. ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಯು ನೀಡ್ ಟು ಹ್ಯಾವ್ ಎ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್. ಈ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ನಾನು ದುಡ್ಡು ಇಟ್ಟಿದ್ದೀನಿ, ಒಂದಷ್ಟು ಕೋಟಿಗಟ್ಟಲೆ ದುಡ್ಡು ಮಾಡಿದ್ದೀನಿ, ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿ, ಇದೆಲ್ಲ ಸಾಧ್ಯ ಆಗಲ್ಲ. ಎಜುಕೇಶನ್ ಶುಡ್ ಬಿ ಗಿವನ್ ಫ್ರಮ್ ಎನ್ ಎಜುಕೇಶನಿಸ್ಟ್. ಈಗೆಲ್ಲ ಈಗ ನಡೀತಿರೋ ಒಂದು ಪರಿಸ್ಥಿತಿಯಲ್ಲಿ ದುಡ್ಡು ಕೊಟ್ಟು ಸಿಲೆಬಸ್ ನ ಕೊಂಡ್ಕೋತಾರೆ, ದುಡ್ಡು ಕೊಟ್ಟು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೋತಾರೆ. ಅಡ್ಮಿಷನ್ ಬಂದವ್ರಿಗೆ ಮಾಟ ಮಂತ್ರ ಮಾಡಿ ಜ್ಯೂಸ್ ಕೊಡಿಸ್ತಾರೆ, ನಿಂಬೆಹಣ್ಣು ಕೊಡ್ತಾರೆ, ಕುಂಕುಮ ಹಾಕ್ತಾರೆ. ಇದನ್ನೆಲ್ಲ ನೋಡಿದ್ರೆ ಅಸಸ್ಪದವಾಗುತ್ತೆ. ಇದನ್ನೆಲ್ಲ ಮಾಡಿ ಅಡ್ಮಿಷನ್ ಮಾಡ್ಕೊಡ್ತೀರಿ, ಬಟ್ ಮಕ್ಕಳ ಭವಿಷ್ಯ ಏನು? ನಿಮ್ಮ ಸ್ಕೂಲಲ್ಲಿ ಒಬ್ರು ಇಂಗ್ಲಿಷ್ ಟೀಚರ್ಸ್ ಇರಲ್ಲ, ಅವ್ರ ಮ್ಯಾಥ್ಸ್ ಟೀಚರ್ಸ್ ಇರಲ್ಲ. ಇದನ್ನೆಲ್ಲ ನೀವು ಜನ ನೋಡ್ತಾ ಇರೋರು ಇದನ್ನೆಲ್ಲ ಥಿಂಕ್ ಮಾಡ್ಬೇಕು. ಯಾಕಂತಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಯಾವ ರೀತಿ ಬೆಳಿಬೇಕು, ಮೌಲ್ಯಾಧಾರಿತವಾಗಿ ಬೆಳಿಬೇಕು, ಮಕ್ಕಳಿಗೊಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಒಂದು ಮೌಲ್ಯವಾಗಿರೋ ಎಜುಕೇಶನ್ ಕೊಡ್ಬೇಕು. ಆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬ ಗಂಡ ಹೆಂಡತಿ ಹೊಡಿತಾನೆ, ಮ್ಯಾನೇಜ್ಮೆಂಟ್ ಜಗಳ ಆಡ್ತಾರೆ, ಇನ್ನೊಂದು 2-3 ದಿನಕ್ಕೆ ಸ್ಕೂಲ್ನೇ ಮಾರ್ತೀವಿ ಅಂತಾರೆ. ಈ ಕನ್ಫ್ಯೂಷನ್ ಇರೋ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಮಕ್ಕಳನ್ನ ಹೆಂಗ್ ಸೇರಿಸ್ತೀರಿ? ಒಂದಷ್ಟು ಜನ ಹೇಗಿದ್ರು ನಮ್ಗೆ ಅಡ್ಮಿಷನ್ ಆಗುತ್ತೆ, ವಿ ಹ್ಯಾವ್ 60 ಸ್ಟೂಡೆಂಟ್, 70 ಜನ ಇದಾರೆ, 80 ಜನ ಇದಾರೆ ಪರ್ ಕ್ಲಾಸ್ ಅಲ್ಲಿ ಅನ್ನೋ ಒಂದು ನೆಗ್ಲಿಜೆನ್ಸಿ. ಇನ್ನೊಂದಷ್ಟು ಜನ ನಾವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಅವರು ನಾವ್ ಏನೇ ಮಾಡಿದ್ರು ನಡೀತದೆ ಅನ್ನೋ ಆ ಒಂದು ಪದ್ಧತಿ. ಈ ಮಧ್ಯ ನೀವು ಜನಗಳು ಥಿಂಕ್ ಮಾಡ್ಬೇಕು, ಹೌ ಇಟ್ ಇಸ್ ವರ್ಕಿಂಗ್. ಇದು ನಿಜವಾಗ್ಲೂ ಇವರು ಒಳ್ಳೆ ಎಜುಕೇಶನ್ ಕೊಡ್ತಾ ಇದಾರ? ನೀವು ಒಂದು ಸರ್ವೆ ಮಾಡ್ಬೇಕು. ಯಾವತ್ತೂ ಒಂದು ಸರ್ವೆ ಮಾಡಿ ನೀವು ನಿಮ್ಮಲ್ಲಿ ಅರ್ಥೈಸ್ಕೋಬೇಕು, ಯಾವ ಎಜುಕೇಶನ್ ಯಾವ ರೀತಿ ನಡೀತಾ ಇದೆ, ಇಲ್ಲಿ ಯಾವ ಒಳ್ಳೆ ಎಜುಕೇಶನ್ ನಡೀತಾ ಇದೆ, ಎಲ್ಲ ಒಂದು ಸರ್ವೆ ಮಾಡಿ, ಇಲ್ಲಾಂದ್ರೆ ನಿಮ್ಮ ಒಂದು ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ ಮಾಡ್ಬೇಕು. ಅದ್ಬಿಟ್ಟು ಯಾರೋ ಹೇಳಿದ್ರು, ಯಾರೋ ಕೇಳಿದ್ರು ಅಂತೇಳಿ ಒಂದು ಊಹಾಪೋಹಗಳಿಗೆ ಗಮನ ಕೊಟ್ಟು ಬೇರೆ ಕಡೆ ಸೇರ್ಸಕ್ ಹೋಗ್ಬೇಡಿ. ನನ್ನ ಸಿನ್ಸಿಯರ್ ರಿಕ್ವೆಸ್ಟ್,
ಜನ ಹೇಳೋದಕ್ಕೂ ಮಾಡೋದಕ್ಕೂ ನಿಮಗೆ ಗೊತ್ತಾಗುತ್ತೆ ಯಾರು ಮಾಡ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ ಅಂತ. ದಯವಿಟ್ಟು ಈ ಒಂದು ಊಹಾಪೋಹಗಳಿಗೆ ನಾನು ಹೇಳಿದ್ನಲ್ಲ, ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಪ್ರತಿ ವರ್ಷನೂ ಏನಾದ್ರು ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಗಾಡ್ಸ್ ಗ್ರೇಸ್, ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಯಾವ್ದೇ ರೀತಿ ಜನ ಮೋಸ ಮಾಡಿಲ್ಲ, ದೇವ್ರ ಮೋಸ ಮಾಡಿಲ್ಲ, ನಮ್ಗೆ ಅಡ್ಮಿಷನ್ ಆಗ್ತಾನೆ ಇದೆ. ಈ ವರ್ಷನೂ ವಿ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. ದಯವಿಟ್ಟು ಬಂದು ಅಡ್ಮಿಷನ್ ಆಗಿ, ಹ್ಯಾವ್ ಎ ಬ್ರೈಟ್ ಫ್ಯೂಚರ್ ಫ್ರಮ್ ಅವರ್ ಸ್ಕೂಲ್, ಗಿವ್ ಎ ವಿಂಗ್ಸ್ ಟು ಯುವರ್ ಸ್ಟೂಡೆಂಟ್. ಇಟ್ಸ್ ನಾಟ್ ಜಸ್ಟ್ ಎಜುಕೇಶನ್. ನಮ್ಮಲ್ಲಿ ಕೊಡೋ ಒಂದು ಎಜುಕೇಶನ್, ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಅ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ನಾವು ಕೊಡ್ತಾ ಇರೋದು. ಅದರಿಂದ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಯಾವುದೇ ಊಹಾಪೋಹಗಳಿಗೆ ತಲೆ ಕೊಡದೆ, ತಲೆ ಕೆಡಿಸ್ಕೊಳ್ದೆ ದಯವಿಟ್ಟು ಬಂದು ನೆಮ್ಮದಿಯಾಗಿ ಅಡ್ಮಿಷನ್ ಮಾಡಿಸಿ. ನಾವು ಇದೀವಿ, and we will be there, and we'll be continue to be there until we exist. Thank you, Ananda.